ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಶ್ಮಿ. ನೀವು ನೋಡ್ತಾ ಇದ್ದೀರಾ ನಮ್ಮ ರೀಲ್ಸ್ ಕೃಷ್ಣ ಮೋಟಿವೇಶನ್ ಯೂಟ್ಯೂಬ್ ಚಾನಲ್. ಭಗವಂತ ಕೃಷ್ಣ ಪರಮಾತ್ಮನ ಅದ್ಭುತವಾದ ನುಡಿಗಳು, ಸಂದೇಶಗಳು, ಜೀವನಕ್ಕೆ ಬೇಕಾದ ದಾರಿ ಇವತ್ತಿನ ಈ ವಿಡಿಯೋದಲ್ಲಿದೆ. ಒಮ್ಮೆ ಕೃಷ್ಣ ಪರಮಾತ್ಮ ಕರ್ಣನಿಗೆ ಹೇಳ್ತಾನೆ, ಕರ್ಣ, ನೀನು ಅಧರ್ಮ ಮಾಡ್ತಾ ಇದೆಯಾ? ನಿನ್ನ ಈ ಒಂದು ಅಧರ್ಮದಿಂದ ಪಾಂಡವರಿಗೆ ಸಮಸ್ಯೆ ಆಗ್ಬೋದು. ಹಾಗಾಗಿ ದುಷ್ಟರ ಜೊತೆ ಇರೋದನ್ನು ಬಿಟ್ಟು ನೀನು ಬಂದು ಪಾಂಡವರನ್ನು ಸೇರು ಅಂತ. ಆದರೆ ಆಗ ಕರ್ಣ ಉತ್ತರ ಕೊಡ್ತಾನೆ, ಕೃಷ್ಣ, ನಾನೇನೋ ಇವಾಗ ದಾರಿ ತಪ್ಪಿ ಆಗಿದೆ. ಆದರೆ ಇದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಾನು ತುಂಬ ದೂರ ಬಂದ್ಬಿಟ್ಟಿದ್ದೀನಿ. ನನ್ನ ಗೆಳೆಯ ದುರ್ಯೋಧನನಿಗೋಸ್ಕರ ನಾನು ನನ್ನ ಜೀವನವನ್ನೇ ಮುಡಿಪಾಗಿ ಇಟ್ಟಿದ್ದೀನಿ. ಯಾಕಂದರೆ ನಿನಗೆ ಗೊತ್ತಿದೆ, ನಿನಗೆ ಗೊತ್ತಿಲ್ಲದೆ ಇರೋದು ಏನೂ ಸಹ ಈ ಭೂಮಿ ಮೇಲೆ ಇರೋಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ನಿನಗೊಮ್ಮೆ ನಾನು ಹೇಳ್ತೀನಿ, ನಾನು ತುಂಬ ಕಷ್ಟದಲ್ಲಿದ್ದೆ. ನನ್ನ ಒಂದು ಕ್ಷತ್ರಿಯ ವಿದ್ಯೆಯನ್ನು ಅವಮಾನಿಸ್ತಾ ಇದ್ರು, ನನ್ನನ್ನು ತುಂಬ ಕೀಳಾಗಿ ಕಾಣ್ತಾ ಇದ್ರು. ಅಂತಹ ಸಮಯದಲ್ಲಿ ನನ್ನನ್ನು ಕೈ ಹಿಡಿದು ನನಗೊಂದು ರಾಜ್ಯ ಕೊಟ್ಟು ಅದಕ್ಕೆ ರಾಜನನ್ನಾಗಿ ಮಾಡಿ ನನ್ನ ನಂಬಿಕೆಯನ್ನು ಉಳಿಸ್ಕೊಂಡಿದ್ದು ಆ ನನ್ನ ಸ್ನೇಹಿತ ದುರ್ಯೋಧನ ಮಾತ್ರ. ಹಾಗಾಗಿ ಅವನಿಗೋಸ್ಕರ ನಾನು ಏನನ್ನ ಬೇಕಾದರೂ ಮಾಡೋದಕ್ಕೆ ತಯಾರಿದ್ದೀನಿ. ಅವನು ನನ್ನನ್ನು ಕಷ್ಟ ಕಾಲದಲ್ಲಿ ಕೈ ಹಿಡಿದು ಕಾಪಾಡಿದ ಒಂದೇ ಕಾರಣಕ್ಕೆ ನಾನಿವತ್ತು ನನ್ನನ್ನೇ ಅವನಿಗೆ ಅರ್ಪಿಸ್ಕೊಂಡಿದ್ದೀನಿ. ಅಂದರೆ ನನ್ನಿಂದ ಏನು ಬೇಕಾದರೂ ಅವನು ಮಾಡ್ಬೋದು, ನನ್ನಿಂದ ಯಾವ ಸಹಾಯವನ್ನು ಬೇಕಾದರೂ ಅವನು ಪಡ್ಕೋಬೋದು. ಅವನಿಗೋಸ್ಕರ ನಾನು ಏನೇ ರಿಸ್ಕ್ ಆದರೂ ಕೂಡ ತಗೋತೀನಿ. ಎಂಥದ್ದೇ ಪರಿಸ್ಥಿತಿ ಬಂದರೂ ಕೂಡ ನಾನು ಅವನ ಜೊತೆ ಇರ್ತೀನಿ. ಸೊ ಹಾಗಾಗಿ ಈ ಥರ ಇರೋವಾಗ ನಾನು ಅವನನ್ನು ಅರ್ಧಕ್ಕೆ ಕೈ ಬಿಟ್ಟು ಬರೋಕ್ಕಾಗಲ್ಲ. ನನ್ನ ನಂಬಿಕೆಯನ್ನು ಅವನು ತುಂಬ ನಂಬಿದ್ದಾನೆ. ನಾನು ಅವನಿಗೆ ಯಾವತ್ತೂ ಮೋಸ ಮಾಡಲ್ಲ ಅಂತ ಅವನು ನಂಬಿದ್ದಾನೆ. ಹಾಗಾಗಿ ಅವನ ನಂಬಿಕೆನ ಮುರಿದು ನಾನು ತಪ್ಪು ಮಾಡೋಕ್ಕಾಗಲ್ಲ ಅಂತ. ಆಗ ಇದನ್ನೆಲ್ಲ ಕೇಳಿದ ಮೇಲೆ ಕೃಷ್ಣ ಪರಮಾತ್ಮ ಹೇಳ್ತಾನೆ, ನೀನು ಹೇಳ್ತಿರೋದು ಸತ್ಯ, ನೀನು ಮಾಡ್ತಾ ಇರೋದು ತುಂಬ ಒಳ್ಳೆಯದೆ. ಯಾಕಂದರೆ ಕಷ್ಟ ಕಾಲದಲ್ಲಿ ಕೈ ಹಿಡಿದವರನ್ನು ನಾವು ಯಾವತ್ತೂ ಕೂಡ ಮರಿಬಾರ್ದು. ಹಾಗೆಯೇ ಅವರಿಗೆ ಯಾವತ್ತೂ ಕೂಡ ಮೋಸವನ್ನು ಕೂಡ ಮಾಡಬಾರ್ದು. ಆದರೆ ಒಂದನ್ನು ನೀನು ಅರ್ಥ ಮಾಡ್ಕೋಬೇಕು ಕರ್ಣ, ಇಲ್ಲಿ ನಿನ್ನ ಹಿಂದೆ ನಡೀತಿರುವಂತಹ ಸಂಚುಗಳು ಬೇರೆಯದ್ದೇ ಆಗಿದೆ. ನೀನು ಎಷ್ಟೇ ಒಳ್ಳೇದು ಮಾಡು, ಏನನ್ನೇ ಮಾಡು, ಅವ್ರಿಗೆ ಬೇಕಾಗಿರೋದು ನಿನ್ನಲ್ಲಿರುವಂತಹ ವಿದ್ಯೆ ಮತ್ತು ನಿನ್ನ ಅಪ್ರತಿಮವಾದಂತಹ ಶೌರ್ಯ ಮತ್ತು ಯುದ್ಧಕ್ಕಾಗಿ ಹೋರಾಡುವ ನಿನ್ನ ಧೈರ್ಯ ಮಾತ್ರ. ನಿನ್ನಿಂದ ಅವರಿಗೆ ಇದೆಲ್ಲ ಬೇಕು. ಆದರೆ ನೀನು ಯಾವುದೇ ಕಾರಣಕ್ಕೂ ಅವ್ರಿಗೆ ಬೇಡ. ಕಷ್ಟ ಕಾಲದಲ್ಲಿ ನಿನ್ನನ್ನು ಕೈ ಹಿಡಿದವನಿಗೆ ನಿನ್ನ ಜೀವದ ಯಾವ ಆಸೆನೂ ಇಲ್ಲ. ಆದರೆ ನೀನು ಮಹಾನ್ ಯುದ್ಧ ಬಂದಾಗ ಹೋರಾಡ್ತೀಯ, ಅವನ ಶತ್ರುಗಳ ವಿರುದ್ಧ ಜಯ ತಂದುಕೊಡ್ತೀಯ. ಹಾಗೆಯೇ ನಿನ್ನಲ್ಲಿ ಇರುವಂತಹ ಕರ್ಣ ಕವಚ ಕುಂಡಲಗಳು ಎಂಥದ್ದೇ ಯುದ್ಧವನ್ನಾದರೂ ಕೂಡ ತಡ್ಕೊಳ್ಳುವಂತಹ ಶಕ್ತಿ, ಜಯ ನೀಡುವಂತಹ ಶಕ್ತಿ ಹೊಂದಿದೆ. ಹಾಗಾಗಿ ನೀನು ಅಜೇಯ ಅನ್ನೋದು ತಿಳ್ಕೊಂಡು ನಿನ್ನ ಸ್ನೇಹ ಮಾಡಿದ್ದಾನೆ ಅಷ್ಟೇ. ನಿನ್ನಿಂದ ಯಾವುದೇ ಉಪಯೋಗ ಇಲ್ಲ ಅಂದಿದ್ದರೆ ಅವನು ಖಂಡಿತವಾಗ್ಲೂ ನಿನ್ನನ್ನು ತಿರುಗೂ ನೋಡ್ತಾ ಇರಲಿಲ್ಲ. ಇದು ನಿನಗೆ ಗೊತ್ತಾಗ್ತಿಲ್ಲ ಅಷ್ಟೇ ಕರ್ಣ. ಹಾಗಾಗಿ ಯೋಚನೆ ಮಾಡು. ನಿನ್ನ ಈ ಒಂದು ಒಳ್ಳೆತನ, ನಿನ್ನ ಈ ಒಂದು ಸಾಮರ್ಥ್ಯ, ಯುದ್ಧಕ್ಕಾಗಿ ಹೋರಾಡುವಂತಹ ನಿನ್ನ ಈ ಧೈರ್ಯ, ಶೌರ್ಯ ಎಲ್ಲವೂ ವ್ಯರ್ಥವಾಗೋದು ಬೇಡ. ಅದು ಕೂಡ ಅಧರ್ಮಿಗಳಿಗೆ. ನಿನ್ನ ಈ ಒಂದು ಶೌರ್ಯ ಧರ್ಮಯುದ್ಧಕ್ಕಾಗಿ ಮುಡಿಪಾಗಿಡು. ಆಗ ನಿನಗೆ ಜೀವನದಲ್ಲಿ ಖಂಡಿತವಾಗಿಯೂ ಒಳ್ಳೆ ಹೆಸರು ಬರುತ್ತದೆ. ನಿನಗಿರುವಂತಹ ಈ ದಾನವೀರ ಶೂರ ಕರ್ಣ ಎನ್ನುವ ಈ ಒಂದು ಬಿರುದು ಜೀವನ ಪೂರ್ತಿ ಇರುತ್ತದೆ. ಹಾಗಾಗಿ ನೀನಿದನ್ನು ಮಾಡಬಹುದಾ ಅಂತ ಕೃಷ್ಣ ಕೇಳುತ್ತಾನೆ. ಆಗ ಮತ್ತೊಮ್ಮೆ ಕರ್ಣ ಹೇಳುತ್ತಾನೆ, ಇದು ನನ್ನಿಂದ ಸಾಧ್ಯವಿಲ್ಲ ಕೃಷ್ಣ.
ಯಾಕಂದರೆ ಒಂದು ಬಾರಿ ಕೊಟ್ಟ ಮಾತನ್ನು ನಾನು ಯಾವತ್ತೂ ತಪ್ಪಲಾರೆ. ಇದರಿಂದ ನನ್ನ ಜೀವವೇ ಹೋದರೂ ನನಗೇನೂ ಸಮಸ್ಯೆ ಇಲ್ಲ. ನನ್ನಿಂದ ಅವರಿಗೆ ನನ್ನ ವಿದ್ಯೆ ಮಾತ್ರ ಬೇಕು ಅಂದಾದರೂ ಕೂಡ ಪರವಾಗಿಲ್ಲ. ನನ್ನ ಕಷ್ಟದಲ್ಲಿ ಕೈ ಹಿಡಿದು ನನ್ನ ಬೆನ್ನ ಹಿಂದೆ ನಿಂತವನು ಕೇವಲ ನನ್ನ ಗೆಳೆಯ ಮಾತ್ರ. ಅದೊಂದೇ ಸಾಕು ಅವನ ಆ ಒಂದು ಒಳ್ಳೆತನ ನನಗೆ ನೀಡಿರುವಂತಹ ಉಡುಗೊರೆಗಾಗಿ. ಹಾಗಾಗಿ ಅವನು ಯಾವುದೇ ಉದ್ದೇಶದೊಂದಿಗೆ ನನ್ನ ಜೊತೆ ಸ್ನೇಹ ಮಾಡಿರಲಿ, ಅದು ನನಗೆ ಬೇಡ. ಆದರೆ ನನ್ನ ಸ್ನೇಹ ಪರಿಶುದ್ಧವಾಗಿದೆ. ನಾನು ಯಾರಿಗೂ ಮೋಸ ಮಾಡಿಲ್ಲ, ಮಾಡುವುದೂ ಇಲ್ಲ. ನನ್ನ ಈ ಜೀವನವನ್ನು ನನ್ನನ್ನು ಕಷ್ಟದಲ್ಲಿ ಕೈ ಹಿಡಿದ ನನ್ನ ಗೆಳೆಯನಿಗೆ ಮಾತ್ರವೇ ಮೀಸಲಾಗಿಡುತ್ತೇನೆ. ಇಷ್ಟೇ ಕೃಷ್ಣ ನನಗೆ ಬೇಕಾಗಿರುವುದು. ನನ್ನ ಈ ದಾನವೀರ ಶೂರಕರ್ಣ ಎನ್ನುವ ಪಟ್ಟ ಜನುಮ ಜನುಮಾಂತರಗಳಿಗೂ ಇರುತ್ತದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ. ಆದರೆ ಈ ಒಂದು ಹೆಸರು ನನ್ನ ಗೆಳೆಯನಿಗೆ ತಿಳಿದಿದೆಯಲ್ಲ, ಹಾಗೆ ನನ್ನ ಶತ್ರುಗಳಿಗೆ ಗೊತ್ತಾಗಿದೆಯಲ್ಲ, ಅಷ್ಟೇ ಸಾಕು ಎಂದು ಹೇಳುತ್ತಾನೆ. ಇಲ್ಲಿ ನಾವು ತಿಳಿದುಕೊಳ್ಳಬೇಕಾದದ್ದು ಇಷ್ಟೇ. ಯಾವುದೇ ಒಬ್ಬ ವ್ಯಕ್ತಿ ಅಧರ್ಮದ ಪಕ್ಷದಲ್ಲಿದ್ದಾಗ, ಅಧರ್ಮ ನಡೆಯುತ್ತಿದ್ದಾಗ, ಒಂದು ವೇಳೆ ಅವನಿಂದ ಗೊತ್ತೋ ಗೊತ್ತಿಲ್ಲದೆ ತಪ್ಪಾಗುತ್ತಿದ್ದಾಗ ಭಗವಂತ ಎಚ್ಚರಿಸುತ್ತಾನೆ, ಬಂದು ಸಲಹೆ ನೀಡುತ್ತಾನೆ. ಆದರೆ ಅದನ್ನೂ ನಿರಾಕರಿಸಿ ಮುಂದುವರೆದಾಗ ಅಂತಹ ವ್ಯಕ್ತಿಗೆ ಸೋಲು ಸಾವು ಅನ್ನೋದು ಕಟ್ಟಿಟ್ಟ ಬುತ್ತಿಯಾಗುತ್ತೆ. ಹಾಗಾಗಿ ನಾವು ಮಿತಿ ಮೀರಿ ಹೋದಾಗ ಭಗವಂತ ಯಾವುದೇ ಸಹಾಯ ಮಾಡುವುದಿಲ್ಲ. ಆದರೆ ಇಲ್ಲಿ ಕರ್ಣನದ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಕರ್ಣ ಮಾಡಿದ್ದು ಒಳ್ಳೆಯದೇ. ಅವನಿಗೆ ಯಾರು ಕಷ್ಟದಲ್ಲಿ ಕೈ ಹಿಡಿದ್ರೋ ಅವನು ಅವ್ರಿಗೋಸ್ಕರ ಜೀವನಾನ ಸವಿಸ್ತಾ ಇದ್ದಾನೆ. ಆದರೆ ಅಲ್ಲಿರೋ ಉದ್ದೇಶ ಬೇರೆ ಆಗಿದೆ ಅನ್ನೋದು ಗೊತ್ತಿದ್ದು, ಇದು ಅಧರ್ಮ ಅನ್ನೋದು ತಿಳಿದಿದ್ದು ಕೂಡ ಅವರಿಗೆ ಸಹಾಯ ಮಾಡುವಂತಹ ಮನಸ್ಸನ್ನು ಮಾಡಿದ ಕರ್ಣ ಇದನ್ನು ಯೋಚಿಸಬೇಕಾಗಿತ್ತು. ತನ್ನ ತಮ್ಮಂದಿರಿಗೆ ನನ್ನ ಅವಶ್ಯಕತೆ ಇದೆ. ಇಡೀ ಈ ಜಗತ್ತು ದುರ್ಯೋಧನನ ಕೈವಶ ಆದರೆ ಏನೆಲ್ಲ ಅನಾಹುತಗಳು ಆಗಬಹುದು ಎನ್ನುವ ಅರಿವಿದ್ದರೂ ಕೂಡ ಅವನು ಕೆಟ್ಟತನಕ್ಕೆ, ಅಧರ್ಮಕ್ಕೆ ಸಹಾಯ ಮಾಡಿದ್ದು ಒಂದು ಕಡೆ ತಪ್ಪು ಅಂತ ಅನಿಸುತ್ತದೆ. ಅಧರ್ಮಿಗಳಿಗೆ ಶಿಕ್ಷೆ ನೀಡಬೇಕಾದ ಕರ್ಣ ಅದೇ ತಪ್ಪನ್ನ ಮಾಡಿದ. ಶಿಕ್ಷೆ ನೀಡುವ ಬದಲು ರಕ್ಷಣೆಯನ್ನು ನೀಡಿ ಅಧರ್ಮಕ್ಕೆ ಸಾಥ್ ನೀಡಿದ. ಆದರೆ ಒಂದು ವೇಳೆ ಕರ್ಣನೇನಾದರೂ ಪಾಂಡವರ ಪಕ್ಷಕ್ಕೆ ಬಂದು ಅವರ ಬೆನ್ನೆಲುಬಾಗಿ ನಿಂತಿದ್ದರೆ ಅಂದಿನ ಆ ಯುದ್ಧ ಖಂಡಿತವಾಗಿಯೂ ತುಂಬಾನೇ ಒಳ್ಳೆ ರೀತಿಯಲ್ಲಿ ಆಗ್ತಿತ್ತು. ದುರ್ಯೋಧನನ ತಪ್ಪು ಅರಿವಾಗಿ ಅವನಿಗೂ ಕೂಡ ಪ್ರಾಣಭಿಕ್ಷೆ ಸಿಕ್ತಿತ್ತೇನೋ ಅನ್ಸತ್ತೆ. ಆದರೆ ಅವನ ಓವರ್ ಕಾನ್ಫಿಡೆಂಟ್, ನನಗೆ ಯಾರೂ ಬೇಕಾಗಿಲ್ಲ, ನಾನೇನು ಬೇಕಾದರೂ ಮಾಡ್ತೀನಿ ಅನ್ನುವಂತಹ ಅಹಂಕಾರ ಅವನ ಅವನತಿಯನ್ನು ಬಹಳ ಬೇಗ ತರುತ್ತೆ. ಹಾಗೆಯೇ ಕರ್ಣನ ಜೀವನವನ್ನು ಕೂಡ ನಾಶ ಮಾಡುತ್ತೆ. ಅವನು ಮಾಡಿದಂತಹ ಒಂದೇ ತಪ್ಪು ಅಧರ್ಮಕ್ಕೆ ಬೆಂಬಲ ನೀಡಿದ್ದು. ಏನೇ ಆಗಿರಲಿ, ನಮ್ಮನ್ನು ಕಷ್ಟ ಕಾಲದಲ್ಲಿ ಕೈ ಹಿಡಿದಿದ್ದಾರೆ ಅಂದಾಕ್ಷಣ ಅವರ ಉದ್ದೇಶವನ್ನು ತಿಳ್ಕೊಳ್ಳದೆ ನಾವು ಮಾತು ಕೊಡಬಾರ್ದು. ಹಾಗೇನೆ ಯಾವುದನ್ನೇ ಆಗಲಿ ಯೋಚನೆ ಮಾಡದೆ ನಿರ್ಧಾರ ತಗೋಬಾರ್ದು. ಈಗ ಕರ್ಣ ಏನಾದರೂ ಅವತ್ತು ತಿಳಿದು ಈ ಒಂದು ದುರ್ಯೋಧನನ ಬುದ್ಧಿ, ಅವನ ವಿವೇಚನೆ, ಅವನ ಹಿಂದೆ ಇರುವಂತಹ ಕುತಂತ್ರವನ್ನು ತಿಳ್ಕೊಂಡಿದ್ದಿದ್ರೆ ಕರ್ಣ ಖಂಡಿತವಾಗ್ಲೂ ಆ ತಪ್ಪನ್ನು ಮಾಡ್ತಿರ್ಲಿಲ್ಲ ಅನಿಸುತ್ತೆ. ಆದರೆ ಏನೂ ಮಾಡೋಕ್ಕಾಗಲ್ಲ. ಪರಿಸ್ಥಿತಿಯಲ್ಲಿ ಕರ್ಣನದ್ದು ತಪ್ಪಿಲ್ಲ. ಆದರೆ ತಿಳುವಳಿಕೆ ಅನ್ನೋದು ಮನುಷ್ಯನ ಜೀವನದಲ್ಲಿ ಇರಲೇಬೇಕು. ನಾನು ಮಾಡುತ್ತಿರುವುದು ತಪ್ಪೋ ಸರಿಯೋ ಅನ್ನುವಂತಹ ವಿವೇಚನೆ ಇರಬೇಕು. ಆಗ ನೋಡಿ ಎಲ್ಲದಕ್ಕೂ ಒಂದು ಕನ್ಕ್ಲೂಷನ್ ಸಿಗತ್ತೆ. ಕರ್ಣ ತಪ್ಪು ಮಾಡ್ತಾ ಇದ್ದೀನಿ ಅಂತ ಗೊತ್ತಿದ್ದು ತಪ್ಪು ಮಾಡಿದಾಗ ಅದಕ್ಕೆ ದೇವರು ಕೂಡ ಹೊಣೆ ಆಗೋದಿಲ್ಲ. ತಪ್ಪು ಮಾಡ್ತಾ ಇದ್ದೀನಿ ಅಂತ ತಿಳಿದು ತಪ್ಪು ಮಾಡಿದಾಗ ದೇವರು ತಾನೇ ಹೇಗೆ ಅದಕ್ಕೆ ಸಹಾಯ ಮಾಡಬಲ್ಲನು. ಆದರೂ ಭಗವಂತ ದಾನವೀರ ಶೂರಕರ್ಣ ಎನ್ನುವಂತಹ ಬಿರುದನ್ನು ಪರಮಾತ್ಮ ಇಡೀ ಯುಗ ಯುಗಗಳಿಗೂ
ಕರ್ಣನ ಅತಿಶಯೋಕ್ತಿಯನ್ನ ನೀಡೋದಕ್ಕೆ, ಅವನ ಅಜೇಯತೆಯನ್ನ ಉಳಿಸೋದಕ್ಕೆ ಹೆಸರುವಾಸಿ ಮಾಡ್ತಾನೆ. ಹಾಗೇನೆ ಪಾಂಡವರ ದೊಡ್ಡ ಅಣ್ಣನಾಗಿದ್ದರೂ ಕೂಡ ಅವನು ಸಹಾಯ ಮಾಡದೆ ಹೋದಾಗ ಅವನ ಮೇಲೆ ಯಾವುದೇ ತಪ್ಪು ಕಲ್ಪನೆಗಳು ಪಾಂಡವರಿಗೆ ಬರದೇ ಇರುವ ರೀತಿ ಮನವೊಲೈಸಿ ಅವನ ಅಣ್ಣನಿಗೆ ಎಷ್ಟು ಪ್ರೀತಿ ಕೊಡಬೇಕೋ ಅದನ್ನು ಕೊಡಬೇಕು ಎನ್ನುವಂತಹ ಮನವನ್ನು ಒಲಿಸ್ತಾನೆ. ಇದೇ ಭಗವಂತ ಮಾಡುವಂಥದ್ದು. ಯಾರು ಏನೇ ಮಾಡಿರಲಿ, ಭಗವಂತನ ದೃಷ್ಟಿಯಲ್ಲಿ ಅವನು ಒಂದು ಮಗುವಿನ ಹಾಗೆ, ಪರಮಾತ್ಮನ ಪಾದದ ಬಳಿ ಪುಟ್ಟ ಮಗುವಿನಂತೆ ನಿಂತಿರುತ್ತಾನೆ ಪ್ರತಿಯೊಬ್ಬ ಮನುಷ್ಯನು. ಹಾಗಾಗಿ ಆ ಪುಟ್ಟ ಮಗುವನ್ನು ಸಲಹಿ ಕಾಪಾಡೋದು ಪರಮಾತ್ಮನ ಕೆಲಸ. ಹಾಗೇನೆ ಪರಮಾತ್ಮ ದುಷ್ಟರನ್ನ ಶಿಕ್ಷಿಸಿ ಶಿಷ್ಟರನ್ನ ರಕ್ಷಣೆ ಮಾಡೇ ಮಾಡ್ತಾನೆ. ಯಾರು ಎಷ್ಟೇ ರೀತಿಯಲ್ಲಿ ಒಳ್ಳೆಯವರಾಗಿರಲಿ ಕೆಟ್ಟವರಾಗಿರಲಿ, ಅವರ ಜೀವನವನ್ನು ಕರ್ಮಾನುಸಾರವಾಗಿ ಆಧರಿಸಿ ಅವರಿಗೆ ಏನನ್ನ ಯಾವ ಸಮಯಕ್ಕೆ ಕೊಡಬೇಕೋ ಅದನ್ನು ಕೊಟ್ಟೇ ಕೊಡ್ತಾನೆ. ಹಾಗಾಗಿ ನಾವು ಸಹ ಇದೇ ರೀತಿಯ ಬಲೆಯಲ್ಲಿ ಸಿಕ್ಕಾಕೊಂಡಿರ್ತೀವಿ. ಈಗ ಹೇಗೆ ಕರ್ಣ ದುರ್ಯೋಧನನ ಬಲೆಯಲ್ಲಿ ಸಿಕ್ಕಾಕೊಂಡೋ, ಅಂದರೆ ನಾನು ಒಳ್ಳೇದು ಮಾಡ್ತಾ ಇದ್ದೀನಿ ಅಂತ ಮುಖವಾಡವನ್ನು ಹಾಕ್ಕೊಂಡು ಕರ್ಣನನ್ನು ಅವನ ಕಡೆಗೆ ಸೆಳ್ಕೊಂಡು, ಅದೇ ಥರ ನಿಮ್ಮ ಜೀವನದಲ್ಲೂ ಆಗಿರ್ಬೋದು. ಅಂದರೆ ಅವರ ಕೆಟ್ಟ ಉದ್ದೇಶಕ್ಕೋಸ್ಕರ ನಿಮ್ಮನ್ನು ಯಾರಾದರೂ ದುರ್ಬಳಕೆ ಮಾಡ್ಕೋತಾ ಇರ್ಬೋದು. ಇಂತಹ ಬಲೆಯಲ್ಲಿ ಬೀಳೋಕೆ ಹೋಗಬೇಡಿ. ಸ್ವಲ್ಪ ಯಾರನ್ನೇ ಆದರೂ ಕೂಡ ನಂಬೋದಕ್ಕೆ ಮುಂಚೆ ಯೋಚನೆ ಮಾಡಿ, ಅವರ ಬ್ಯಾಕ್ಗ್ರೌಂಡನ್ನು ತಿಳ್ಕೊಳ್ಳಿ. ಅವರು ಏನು, ಅವರು ಯಾವ ಥರ, ಹಾಗೆ ಅವರು ಹೇಗೆ ನಿಮಗೆ ಒಳ್ಳೇದು ಮಾಡ್ತಾ ಇದ್ದಾರೆ, ಯಾವ ಉದ್ದೇಶಕ್ಕೋಸ್ಕರ ನಿಮ್ಮ ಸ್ನೇಹ ಮಾಡಿದ್ದಾರೆ, ಈ ಥರ ಎಲ್ಲವನ್ನ ಸಹ ಆಲೋಚನೆ ಮಾಡಿಬಿಟ್ಟು ನಿರ್ಧಾರ ಮಾಡಿ. ಇಲ್ಲ ಅಂದರೆ ಖಂಡಿತವಾಗ್ಲೂ ನಿಮಗೆ ಸಮಸ್ಯೆಗಳಾಗ್ಬೋದು. ನೀವು ಯಾರನ್ನಾದರೂ ಕಣ್ಣು ಮುಚ್ಚಿ ನಂಬೋದಕ್ಕೂ ಮುನ್ನ ಅವರ ಬ್ಯಾಕ್ಗ್ರೌಂಡನ್ನು ತಿಳ್ಕೊಳ್ಳದೆ ಹೋದರೆ ಮುಂದೊಂದು ದಿನ ನೀವು ಮಾಡಿರೋ ತಪ್ಪು ನಿಮಗೆ ದೊಡ್ಡ ಮಟ್ಟದ ಬೆಲೆಯನ್ನು ಕಟ್ಟೋ ಥರ ಮಾಡುತ್ತೆ. ದುಷ್ಟರನ್ನು ನಂಬೋದಕ್ಕೂ ಮುನ್ನ ಅವರ ಒಂದು ವಿಚಾರವನ್ನು ತಿಳ್ಕೊಳ್ಳಿ. ಈಗ ನಿಮಗೆ ಅವರು ದುಷ್ಟರೋ ಒಳ್ಳೆಯವರೋ ಯಾವುದೋ ಗೊತ್ತಿರಲ್ಲ, ಆದರೆ ಮನುಷ್ಯನಿಗೆ ಭಗವಂತ ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದಾನೆ. ಅವರು ಹೇಗೆ, ಯಾವ ಥರ, ನಮ್ಮ ಮುಂದೆ ಹೇಗಿರ್ತಾರೆ, ಹಿಂದೆ ಹೇಗಿರ್ತಾರೆ ಅನ್ನೋದನ್ನು ತಿಳ್ಕೊಳ್ಳುವಂತಹ ಮೈಂಡನ್ನು ಕೊಟ್ಟಿರ್ತಾನೆ. ಅದನ್ನು ನಾವು ಯೋಚನೆ ಮಾಡಬೇಕು, ಅವರನ್ನು ಪರೀಕ್ಷೆ ಮಾಡಬೇಕು. ಎಲ್ಲವನ್ನ ಒಂದೇ ದಿನದಲ್ಲಿ ನಿರ್ಧರಿಸೋಕ್ಕಾಗಲ್ಲ, ಆದರೆ ನಾವು ಮಾಡುವಂತಹ ಒಂದು ಪರೀಕ್ಷೆ, ನಾವು ತಿಳ್ಕೊಂಡಿರುವಂತಹ ತಿಳುವಳಿಕೆ ಒಬ್ಬ ಮನುಷ್ಯನ ಯಾವ ರೀತಿಯ ಗುಣ ಇದೆ ಅನ್ನೋದನ್ನು ಸುಲಭವಾಗಿ ತಿಳ್ಕೊಳ್ಳೋ ಹಾಗೆ ಮಾಡುತ್ತೆ. ಹಾಗಾಗಿ ನೀವು ತುಂಬ ಯೋಚನೆಯನ್ನು ಮಾಡಬೇಡಿ. ನಾನೇನಾದರೂ ಬಲೆಯಲ್ಲಿ ಸಿಕ್ಕಾಕೊಂಡ್ಬಿಟ್ನ ಅಂತ ಅವರನ್ನೇ ಅನುಮಾನ ಪಡೋದು, ಆ ಥರ ಮಾಡೋಕ್ಕೆ ಹೋಗಬೇಡಿ. ನೀವು ಹೀಗೆ ಮಾಡಿ, ಆ ವ್ಯಕ್ತಿ ಎಂಥವ್ರು ಅಂತ ಒಂದು 4 ಜನಕ್ಕೆ ಕೇಳಿ ತಿಳ್ಕೊಳ್ಳಿ. ನೀವು ಕೇಳೋ 4 ಜನ ಅವ್ರಿಗೆ ಹೇಳೋ ಥರ ಮಾಡ್ಕೋಬೇಡಿ. ಅಂದರೆ ನೀವು ಈ ಥರ ಕೇಳಿದ್ರಿ ಅಂತ ನಿಮ್ಮ ಬಗ್ಗೆ ದೂರು ಹೇಳೋ ಥರ ಮಾಡ್ಕೋಬೇಡಿ. ನಿಮ್ಮ ಒಂದು ವಿವೇಚನೆಯ ಮೇಲೆ ಕೇಳಿ. ಅಂದರೆ ಅವರನ್ನು ಒಂದು ಗೌರವಯುತವಾಗಿ ಮಾತಾಡಿಸಿ, ಇವರು ಹೇಗೆ, ಈ ಥರ ನನಗೆ ತುಂಬ ಸಹಾಯ ಮಾಡಿದ್ರು, ಈ ಥರ ನನ್ನ ಕಷ್ಟದಲ್ಲಿ ಕೈ ಹಿಡಿದ್ರು, ಈ ರೀತಿಯ ಭಾವನೆಯನ್ನು ನೀವು ವ್ಯಕ್ತಪಡಿಸಿದಾಗ ಆ ವ್ಯಕ್ತಿ ಕೆಟ್ಟವನಾಗಿದ್ದರೆ ಅದೆಲ್ಲ ನಾಟಕ, ನಿನ್ನಿಂದ ಏನೋ ಬೇಕು ಅದಕ್ಕೋಸ್ಕರ ಈ ನಾಟಕ ಅಂತ ಹೇಳ್ತಾರೆ. ಒಂದು ವೇಳೆ ಒಳ್ಳೆಯವರಾದರೆ ಅವರು ಇದೇ ಥರ ತುಂಬ ಜನಕ್ಕೆ ಒಳ್ಳೇದು ಮಾಡಿದ್ದಾರೆ, ಅವರ ಮನಸ್ಸು ತುಂಬ ಶುದ್ಧವಾಗಿದೆ, ಈ ಥರ ಮಾತುಗಳು ಬರುತ್ತೆ. ಸೊ ನೀವೀಗ ತಿಳ್ಕೊಂಡ್ರಿ ಅಲ್ವಾ, ನೀವು ಈ ಥರ ಹೇಳಿದ್ರೆ ಈ ಥರ ಒಪಿನಿಯನ್ಸ್ ಬರುತ್ತೆ ಅನ್ನೋದನ್ನು. ಹಾಗಾಗಿ ಯಾವುದನ್ನು ಡೈರೆಕ್ಟಾಗಿ ಕೇಳಬೇಡಿ. ನಿಮಗೆ ಹೇಗೆ ಗೊತ್ತಾಗತ್ತೋ, ನಿಮ್ಮಲ್ಲಿ ಯಾವ ರೀತಿ ನೀವು ಮಾತಾಡಿದ್ರೆ ನಿಮಗೆ ಸತ್ಯ ತಿಳ್ಕೊಳ್ಳುವಂತಹ ಒಂದು ಆಪರ್ಚುನಿಟಿ ಸಿಗತ್ತೋ ಅನ್ನುವಂತಹ ಬುದ್ಧಿ ಇರತ್ತಲ್ಲ, ಅದನ್ನು ಯೋಚಿಸಿ ಅದನ್ನು ಉಪಯೋಗಿಸಿ ನೀವು ಈ ಕೆಲಸ ಮಾಡಿ. ಆಗ ನೀವು ಮೋಸ ಹೋಗೋದು 100ಕ್ಕೆ 90% ತಪ್ಪತ್ತೆ. ಇಲ್ಲ ಅಂದರೆ ನೀವು ಎಲ್ಲರನ್ನೂ ಬ್ಲೈಂಡಾಗಿ ನಂಬ್ತಾ ಹೋದರೆ ನಿಮಗೆ ಖಂಡಿತವಾಗ್ಲೂ ಹೇಳ್ತೀನಿ ನೋಡಿ, ನೋವಿನ ಮೇಲೆ ನೋವಾಗತ್ತೆ, ಮೋಸದ ಮೇಲೆ ಮೋಸ ಆಗತ್ತೆ, ನಂಬಿಕೆಯ ಮೇಲೆ ದ್ರೋಹಗಳು ಜಾಸ್ತಿ ಆಗತ್ತೆ. ಯಾವುದನ್ನೇ ಆಗಲಿ ಯಾರನ್ನೇ ಆಗಲಿ
ಅಳತೆ ಮಾಡದೆ ತೂಗಿ ನೋಡದೆ ಅವರ ಬಗ್ಗೆ ವಿಶ್ವಾಸವನ್ನು ಅತಿ ಹೆಚ್ಚು ಇಟ್ಕೋಬೇಡಿ. ಯಾರನ್ನೇ ಆದರೂ ಕೂಡ ದ್ವೇಷ ಮಾಡೋಕ್ಕೆ ಹೋಗಬೇಡಿ. ನೀವು ಇವತ್ತು ಒಬ್ಬರನ್ನ ದ್ವೇಷ ಮಾಡಿದ್ರೆ ನಾಳೆ ಆ ವ್ಯಕ್ತಿ ನಿಮಗೆ ಸ್ನೇಹಿತ ಆಗ್ಬೋದು. ಇವತ್ತು ನಿಮ್ಮನ್ನು ಸ್ನೇಹದಿಂದ ತುಂಬ ಚೆನ್ನಾಗಿ ಇಟ್ಕೊಂಡಿರುವಂತಹ ವ್ಯಕ್ತಿ ನಾಳೆ ನಿಮ್ಮ ಶತ್ರುನೂ ಆಗ್ಬೋದು. ಸೊ ಕಾಲಚಕ್ರ ಅನ್ನೋದು ತಿರುಗ್ತಾ ಇರತ್ತೆ. ಕಾಲಚಕ್ರದಲ್ಲಿ ಸಿಕ್ಕಾಕೊಂಡಿರುವಂತಹ ನಾವು ಜೀವನವನ್ನು ಹೇಗೆ ಸರಿದೂಗಿಸ್ಕೊಂಡು ಹೋಗಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಕಲ್ತ್ಕೋಬೇಕು. ಇಲ್ಲ ಅಂದರೆ ಈ ಕಲಿಯುಗದಲ್ಲಿ ನಾವು ಮಾಡ್ತಾ ಇರೋದು ಯಾವುದಕ್ಕೂ ಕೂಡ ತುಂಬಾ ದೊಡ್ಡ ನಷ್ಟವನ್ನು ತರ್ಬೋದು. ಅಂದರೆ ನಾವು ಸುಲಭವಾಗಿ ಒಬ್ಬರನ್ನ ನಂಬಿಟ್ರೆ ಅವರಿಂದ ನಾಳೆ ದೊಡ್ಡ ನೋವಾದಾಗ ನಮಗೆ ಜೀವನನೇ ಬೇಡ ಅನಿಸುತ್ತೆ. ಆ ರೀತಿಯ ಎಫೆಕ್ಟನ್ನು ಕೊಡುತ್ತೆ. ಸೊ ಸಿಂಪಲ್ಲಾಗಿ ನೀವು ಇಷ್ಟೇ ಮಾಡಿ. ನಿಮಗೆ ಯಾರು ಒಳ್ಳೆಯವ್ರು ಅನಿಸುತ್ತೋ ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ. ಯಾರು ಕೆಟ್ಟವ್ರು ಅನಿಸುತ್ತೋ ಅವ್ರಿಗೆ ನಿಮ್ಮ ಬಗ್ಗೆ ಸ್ವಲ್ಪ ಹೇಳಿ. ಹಾಗೆ ನೀವು ಅವ್ರಿಗಿನ್ನ ವಿಭಿನ್ನರು ಮತ್ತು ನಿಮಗೆ ಅವ್ರಿಗೆ ಯಾವುದೇ ರೀತಿಯ ಅವಶ್ಯಕತೆ ಇಲ್ಲ, ನನ್ನ ದಾರಿಯಲ್ಲಿ ನಾನು ಸಾಕ್ತೀನಿ ಅನ್ನುವಂತಹ ಕಾನ್ಫಿಡೆನ್ಸನ್ನು ಕೊಡಿ. ಅಂದರೆ ನಿಮ್ಮ ಮಾತಲ್ಲಲ್ಲ, ನಿಮ್ಮ ಕೆಲಸದಲ್ಲಿ. ನೀವು ಮಾಡೋ ಕೆಲಸದಿಂದ ನಿಮ್ಮ ಶತ್ರುಗಳಿಗೆ ಉತ್ತರ ಕೊಡ್ಬೋದು. ನಿಮ್ಮನ್ನು ತುಳಿದವರ ಮುಂದೆ ನೀವು ಬೆಳೆದು ನಿಲ್ಲಬಹುದು. ಹಾಗಾಗಿ ಅದರ ಕಡೆ ಫೋಕಸ್ ಮಾಡಿ. ಸೊ ವೀಕ್ಷಕರೇ, ಇವತ್ತಿನ ಈ ಒಂದು ಅದ್ಭುತವಾದ ಸಂದೇಶ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ರೀಲ್ಸ್ ಕೃಷ್ಣ ಮೋಟಿವೇಶನ್ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.